ಮೃತ ಉದ್ಯಮಿ ಸಿಜೆ ರಾಯ್ ಮರಣೋತ್ತರ ಪರೀಕ್ಷೆ ಆರಂಭ ಆಗಿದೆ. ಅವರ ಅಂತ್ಯ ಸಂಸ್ಕಾರದ ಬಗ್ಗೆ ಕುಟುಂಬ ಇನ್ನೂ ಕೂಡ ನಿರ್ಧಾರ ತಗೊಂಡಿಲ್ಲ. ಕೆಲ ಸಂಬಂಧಿಕರು ವಿದೇಶದಿಂದ ಬರಬೇಕು, ಆ ಹಿನ್ನೆಲೆಯಲ್ಲಿ ಟೈಮ್ ತಗೊಳುತ್ತೆ. ಬಹುತೇಕ ಇದನ್ನ ನಾಳೆ ಅಂತ್ಯ ಸಂಸ್ಕಾರ ಮಾಡುವ ಸಾಧ್ಯತೆ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ಬೌರಿಂಗ್ ಆಸ್ಪತ್ರೆಯಲ್ಲಿ ಮೃತದೇಹ ಇರುತ್ತೆ. ಕುಟುಂಬಸ್ಥರು ಅಲ್ಲೇ ಹೋಗಿ ನೋಡ್ಕೊಂಡ್ ಬರ್ತಾರೆ. ಸಿಜೆ ರಾಯ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇದು IT ಆಫೀಸರ್ಸ್ ಗಳಿಂದ ಪಡೆದುಕೊಂಡಿರೋದು. ರಾಯ್ ಕೊನೆ ಬಾರಿ ಯಾರಿಗೆ ಫೋನ್ ಮಾಡಿದ್ರು, ಏನ್ ಮಾತಾಡಿದ್ರು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಾ ಮಾಹಿತಿಯನ್ನ ಕೂಡ ಅಶೋಕ್ ನಗರ ಪೊಲೀಸರು ಸದ್ಯಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಅಂದ್ರೆ ಅದು ಬೇಸಿಕ್ ಇನ್ವೆಸ್ಟಿಗೇಷನ್ ಆಲ್ರೆಡಿ ಆರಂಭ ಆಗಿದೆ. ಒಂದು CC ಕ್ಯಾಮ್ರಾ, ಮತ್ತೊಂದು ಫೋನ್. CC ಕ್ಯಾಮ್ರಾ ನೆನ್ನೆ ಆಫೀಸಿಗೆ ಹೋದಂತಹ ಸಂದರ್ಭದಲ್ಲಿ ಪರಿಶೀಲನೆ ಮಾಡಬೇಕಾದ್ರೆ ಅವುಗಳ ಡಿವೈಸ್ ಅನ್ನ ತಗೊಂಡಿದ್ದಾರೆ. ಒಂದು. ಎರಡನೇದು, ಫೋನ್ ಯಾರಿಗೆ ಲಾಸ್ಟ್ ಕಾಲ್ ಹೋಗಿತ್ತು, ಮೆಸೇಜ್ ಹೋಗಿತ್ತು, ವಾಯ್ಸ್ ರೆಕಾರ್ಡ್ ಏನಾದರೂ ಇತ್ತಾ, ಇದು ತುಂಬಾ 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 ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಹಾಗಾಗಿ ಯಾಕಂದ್ರೆ ಯಾರಿಗೆ ಮಾತಾಡಿದ್ರು ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾತಾಡಿದ್ರು ಅಂತ ಗೊತ್ತಾಗುತ್ತಲ್ಲ. ಹಾಗಾಗಿ ಸೊ ಈಗ ಮಕ್ಕಳು ಮತ್ತು ಹೆಂಡತಿ ಬಂದಿದ್ದಾರೆ, ಉಳಿದಂತೆ ಅವರ ಫ್ಯಾಮಿಲಿ ಕೂಡ ಬರಬೇಕು. ಹಾಗಾಗಿ ತುಂಬಾ ಜನ ವಿದೇಶದಲ್ಲಿರೋದ್ರಿಂದ ಅವ್ರಿಗೆ ಸಮಯ ಬೇಕಾಗುತ್ತೆ. ಈಗ ಇಂಥ ಸುದ್ದಿ ಕೇಳಿದ ತಕ್ಷಣ ನಾವು ಬಸ್ ಹತ್ಕೊಂಡು ಹೋಗ್ಬಿಡ್ತೀವಿ ಅಕ್ಕಪಕ್ಕದ ಊರಿಗೆ. ಬಟ್ ಹಂಗಾಗಲ್ವಲ್ಲ, ವಿದೇಶದಲ್ಲಿರೋ ಕತೆ. ಫ್ಲೈಟ್ ಹಿಡಿಬೇಕು, ಬರಬೇಕು. ಸೊ ಹಾಗಾಗಿ ಟೈಮ್ ತಗೊಳುತ್ತೆ. ಅಲ್ಲಿ ತನಕ ಈ ಒಂದು ಅಂತ್ಯ ಸಂಸ್ಕಾರ ಇಲ್ಲ. ನಾನು ಇನ್ನೊಂದು ಹೇಳ್ತಾ ಇದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಮಿಲಿಯನ್ಸ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ಅವ್ರಿಗೆ ಅಂತ. ಕಾರಣ ಯೂತ್ಸ್ಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತಾ ಇದ್ರು. ಇತ್ತೀಚಿನ ಅವರ ಪಾಡ್ಕಾಸ್ಟ್ಗಳಂತೂ ಎಲ್ಲರಿಗೂ ಏನೋ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕು, ನಾವು ಏನೋ ಒಂದು ಸಾಧಿಸ್ಬೇಕು ಅನ್ನುವಂಥದ್ದನ್ನ ತುಂಬುತ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು, ಈ ಒಂದು ಫೀಲ್ಡಿಗೆ ನಾನು ಬೈ ಚಾನ್ಸ್ ಬಂದಿದ್ದಲ್ಲ, ಬೈ ಚಾಯ್ಸ್ ಬಂದಿದ್ದು ಅಂತ. ಅಯ್ಯೋ ಏನೋ ಒಂದು ಬರ್ಬೇಕಲ್ಲ, ಆಗ್ಬೇಕಲ್ಲ ಅಂತ ಬಂದಿದ್ದಲ್ಲ, ಬೈ ಚಾಯ್ಸ್, ಇದೇ ಆಗಬೇಕು ಅನ್ನೋ ಕಾರಣದಿಂದ ನಾನು ಬಂದಿದ್ದು, ಬೈ ಚಾನ್ಸ್ ಅಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ತುಂಬಾ ಜನ ಯುವಕರಿಗೆ ಮಾದರಿ ಆಗಿದ್ರು. ಬಟ್ ಇಂಥ ನಿರ್ಧಾರ ಯಾರು ಕೂಡ ಒಪ್ಕೊಳ್ಳುವಂಥದ್ದಲ್ಲ. ಆ್ಯಂಡ್ ಆತ್ಮಹತ್ಯೆ ಮಾಡ್ಕೊಳ್ಳುವಷ್ಟು ಹೇಡಿಯ ಅಂತ ನಾವು ಮಾತಾಡ್ತೀವಿ. ಹೇಡಿ ಅನ್ನೋ ಪದ ಬಹಳ 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 ಚೀಪ್ ಆಗುತ್ತೆ. ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾದಾಗ ಅದೇನು ಕಡಿಮೆ ಭಯನ? ಅಂದರೆ ಇದನ್ನು ಯಾರಿಗೂ ಕೂಡ ಉತ್ತೇಜನ ಕೊಡುವಂತಹ ಹಿನ್ನೆಲೆಯಲ್ಲಿ ಹೇಳ್ತಾ ಇರುವಂಥದ್ದಲ್ಲ. ಫ್ಯಾಕ್ಟ್ ಮಾತಾಡಿದಾಗ ಸೂಸೈಡ್ ಅನ್ನುವಂಥದ್ದು ಅದೇನು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಅದು ಕೂಡ ತನ್ನ ಸೇಫ್ಟಿಗೆ ಅಂತಿದ್ದಂತಹ ರಿವಾಲ್ವರ್ನ ತೆಗೆದು ಗುಂಡಿಗೆ ತಮ್ಮ ಎದೆಗೆ ಗುಂಡು ಹೊಡ್ಕೊಳ್ತಾರೆ ಅಂದರೆ ವೆರಿ ಸ್ಯಾಡ್. ಅಂದರೆ ಇನ್ನು ಎಂಥ ಒತ್ತಡದಲ್ಲಿ ಅವರಿದ್ರು, ಎಂಥ ಮಾನಸಿಕ ಒತ್ತಡದಲ್ಲಿ. ಹಣವೇ ಎಲ್ಲವೂ ಅಲ್ಲ ಅನ್ನೋದು ಮತ್ತೊಂದು ಸಲ ಪ್ರೂವ್ ಆಯಿತು. ಇತ್ತೀಚೆಗೆ ಇಂತಹ ರೈಡ್ಗಳಿಗೆ ಎದರಿ ಉದ್ಯಮವನ್ನು ಶುರು ಮಾಡಿದಂಥವ್ರು, ಸಾವಿರಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟಂತಹ ದಣಿಗಳು ಈ ರೀತಿಯಾಗಿ ತಮ್ಮ ಜೀವನವನ್ನು ಅಂತ್ಯ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ಪ್ರಶ್ನೆಗಳು ಹುಟ್ಕೊಳ್ತಾ ಹೋಗುತ್ತೆ. ಮೊನ್ನೆ ತಾನೇ ಪಶ್ಚಿಮ ಬಂಗಾಳದ CM ಮಮತಾ ಬ್ಯಾನರ್ಜಿ ಅಜಿತ್ ಪವಾರ್ ಅವರ ಒಂದು ಸಾವಾದಾಗ ಗಂಭೀರವಾದ ಸ್ಟೇಟ್ಮೆಂಟ್ ಕೊಡ್ತಾರೆ. ತನಿಖಾ ಏಜೆನ್ಸಿಗಳು ಇದೀಗ ಕೆಲವರ ಅಂಡರ್ ಕಂಟ್ರೋಲ್ನಲ್ಲಿದ್ದಾವೆ, ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾವೆ ಅನ್ನುವ ಗಂಭೀರ ಆರೋಪವನ್ನು ಇದೇ ಪಶ್ಚಿಮ ಬಂಗಾಳದ CM ಮಾಡಿದ್ರು ಮಮತಾ ಬ್ಯಾನರ್ಜಿ. ಅದಾಗಿ ಕೆಲ ದಿನಗಳಲ್ಲೇ ಇಂತಹ ಒಂದು ಸುದ್ದಿಯನ್ನು ನಿನ್ನೆ ಸಂಜೆ ಇಂಥ ಸುದ್ದಿಯನ್ನು ಕೇಳ್ತೀವಿ. ಗೊತ್ತಿಲ್ಲ ಯಾವುದನ್ನು ಸದ್ಯ. ಅಂದರೆ ಈಗ ನಾವು ಹಿಂಗಾಗಿರ್ಬೋದಾ, ಅವ್ರು ಹಾಗೆ ಹೇಳಿದ್ರಲ್ಲ ಇದಕ್ಕೆ ಲಿಂಕ್ ಮಾಡ್ಕೋಬೋದಾ ಅಂತ ತಾಳೆ ಹಾಕ್ಬೋದೇ ಹೊರತು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲಿಗ ಅಜಯ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಅಜಯ್. ನಿನ್ನೆ ಸಂಜೆಯ ಸುದ್ದಿಯನ್ನ ಈಗಲೂ ಕೂಡ ಅರ್ಗಿಸ್ಕೊಳ್ಳೋಕೆ ತುಂಬಾ ಕಷ್ಟ ಸಾಧ್ಯ ಆಗ್ತಾ ಇದೆ. ಅವರ ಪೋಸ್ಟ್ ಮಾರ್ಟಮ್ ಆರಂಭ ಆಗಿದೆ ಅನ್ನೋ ಸುದ್ದಿ ಇದೆ. ಮುಗಿಯೋದು ಎಷ್ಟೊತ್ತಿಗೆ ಅಂಡ್ ವಾಟ್ ನೆಕ್ಸ್ಟ್? ಮುಂದಿನ ಕಾರ್ಯಗಳು ಹೇಗೆ ಮತ್ತು ಯಾವಾಗ ಶುರುವಾಗುತ್ತೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಅಜಯ್. ಖಂಡಿತವಾಗ್ಲೂ ವಿದ್ಯಾ, ಈಗಾಗಲೇ ಏನು ಮರಣೋತ್ತರ ಪರೀಕ್ಷೆ ಕೂಡ ಶುರುವಾಗಿ ಈಗಾಗಲೇ ಒಂದು 20ರಿಂದ 30 ನಿಮಿಷ ಕೂಡ ಆಗಿರುವಂಥದ್ದು. ಮರಣೋತ್ತರ ಪರೀಕ್ಷೆಯ ನಂತರ ಅವರ ಕುಟುಂಬಸ್ಥರ ನಿರ್ಧಾರದ ಮೇರೆಗೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂತಲೂ ಕೂಡ ಗೊತ್ತಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಬೇರೆ ಬೇರೆ ರಾಜ್ಯ ಮತ್ತೆ ಬೇರೆ ಬೇರೆ ದೇಶಗಳಿಂದನೂ ಕೂಡ ಅವರ ಹಿತೈಷಿಗಳು ಮತ್ತೆ ಸಂಬಂಧಿಕರು ಬರಬೇಕು ಅನ್ನೋದು ಕೂಡ ಈಗಾಗಲೇ ಆ ವಿಚಾರಗಳು ಕೂಡ ಇರುವಂಥದ್ದು. ಆ ಒಂದು ಕಾರಣದಿಂದಾಗಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆದ ನಂತರ ಅವರ ಕುಟುಂಬಸ್ಥರು ಯಾವ ರೀತಿಯಾದಂತಹ ನಿರ್ಧಾರವನ್ನ
ತಗೊಳ್ತಾರೆ ಅಂತಾನು ಕೂಡ ನೋಡ್ಬೇಕಾಗತ್ತೆ. ಇನ್ನು ತನಿಖೆಯ ವಿಚಾರಕ್ಕೆ ಬರೋದಾದ್ರೆ ಈಗಾಗಲೇ ಅವರ ಒಂದು ಯೂಸ್ ಮಾಡ್ತಿದ್ದಂತ ಡೈರಿ ಕೂಡ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡ್ಕೊಂಡಿರುವಂತದ್ದು. ಅಂದ್ರೆ ಅವ್ರಿಗೂ ಕೂಡ ಒಂದ್ ರೀತಿ ಡೈರಿ ಬರೆಯುವಂತ ಹವ್ಯಾಸ ಕೂಡ ಇತ್ತು ಅನ್ನೋ ಒಂದು ವಿಚಾರಗಳು ಗೊತ್ತಾಗಿದೆ. ಸೊ ಹೀಗಾಗಿ ಆ ಒಂದು ಡೈರಿಯಲ್ಲೂ ಕೂಡ ಪ್ರಮುಖವಾದಂತಹ ಕೆಲವೊಂದು ಅಂಶಗಳನ್ನು ಕೂಡ ಈಗಾಗಲೇ ಏನೋ ಬರ್ದಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಕೆಲವೊಂದು ಪೊಲಿಟಿಷಿಯನ್ಸ್ ವಿಚಾರ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಜೊತೆಗೆ ಇನ್ನು ಕೆಲ ನಟ ನಟಿಯರ ವಿಚಾರ. ಯಾಕಂದ್ರೆ ಸಾಕಷ್ಟು ಸಿನಿಮಾ ಫಂಕ್ಷನ್ಸ್ ಏನೇನಿತ್ತು ಅದಕ್ಕೆಲ್ಲವೂ ಕೂಡ ಇವರು ಸ್ಪಾನ್ಸರ್ ಕೂಡ ಆಗ್ತಾ ಇದ್ರು. ಸೈಮಾ ಆಗಿರ್ಬೋದು, ಮತ್ತೆ ಇಂತಹ ದೊಡ್ಡ ದೊಡ್ಡ ಫಂಕ್ಷನ್ ಗಳಿಗೂ ಕೂಡ ದುಬೈಲಿ ನಡೀತಿದ್ದಂತ ಫಂಕ್ಷನ್ ಗಳಿಗೆ ಇವರೇ ಕೂಡ ಒಂದ್ ರೀತಿ ಸ್ಪಾನ್ಸರ್ ಆಗಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರಗಳನ್ನು ಕೆಲವೊಂದು ಉಲ್ಲೇಖ ಆಗಿದೆ ಅಂತಾನು ಕೂಡ ಗೊತ್ತಾಗ್ತಿದೆ. ಆದ್ರೆ ಯಾವುದು ಈ ವಿಚಾರಗಳು ಕೂಡ ಇಲ್ಲಿ ಸ್ಪಷ್ಟವಾಗಿಲ್ಲ. ಯಾಕಂತಂದ್ರೆ ಡೈರಿಯಲ್ಲಿ ಸಿಕ್ಕಿರುವಂತ ಪೊಲೀಸರು ವಶದಲ್ಲಿರುವಂತದ್ದು ಆ ಒಂದು ವಿಚಾರ ಎಲ್ಲದನ್ನು ಕೂಡ ಈಗಾಗಲೇ ಅವರು ವಶಕ್ಕೆ ಪಡ್ಕೊಂಡು ವಿಚಾರಣೆ ಕೂಡ ಶುರು ಮಾಡ್ತಾರೆ ಇವತ್ತಿನಿಂದ. ಅದರ ಜೊತೆಗೆ ಅವರ ಒಂದು ಕುಟುಂಬಸ್ಥರ ಹೇಳಿಕೆಯನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸಾರಿ ಫಾರ್ ದ ಇಂಟ್ರಪ್ಟ್. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಸಿಗ್ತಾ ಇದೆ. ರಾಯ್ ಹಾರಿಸಿಕೊಂಡಂತಹ ಗುಂಡು ಎದೆ ಸೀಳಿ ಬೆನ್ನಿನಲ್ಲಿ ಬಂದಿದೆ. ಪ್ರಾಥಮಿಕ ತನಿಖೆ ಹಾಗೂ ಘಟನಾ ಸ್ಥಳದ ಕೂಲಂಕುಷ ಪರಿಶೀಲನೆ ಕೂಡ ಆಗ್ತಾ ಇದೆ. ಬಲಗೈಯಿಂದ ಎದೆಗೆ ಗುಂಡು ಹಾರಿಸಿಕೊಂಡಿದ್ದಾರೆ ರಾಯ್. ಅದರ ಜೊತೆಗೆ ಗುಂಡು ಎದೆಯ ಎಡಭಾಗದ ಮೂಲಕ ದೇಹವನ್ನ ಪ್ರವೇಶ ಮಾಡಿದೆ. ಕೇವಲ ಒಂದು ಸುತ್ತು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಸಾಧ್ಯ ಆಗೋದು ಈ ಥರದ್ದೆಲ್ಲಾದ್ರೂ ಮಾಡ್ಕೊಳ್ಬೇಕಾದ್ರೆ ಒಂದು ಗುಂಡು ಮಾತ್ರ. 2-3 ಆದ್ರೆ ಅದನ್ನ ಆತ್ಮಹತ್ಯೆ ಅಂತ ಅನ್ನಲ್ಲ, ಮರ್ಡರ್ ಇರ್ಬೋದಾ ಅನ್ನೋ ಹಾದಿಯಲ್ಲಿ ಕೂಡ ತನಿಖೆ ಮಾಡ್ತಾರೆ. ಸದ್ಯಕ್ಕೆ ಒಂದು ಗುಂಡು. ಓಕೆ, ಈಗ ಈ ಎಡಭಾಗಕ್ಕೆ ಅಂದ್ರೆ ಈಗ ನಮ್ಮ ಹೃದಯ ಇರುವಂತಹ ಭಾಗಕ್ಕೆ. ಸೊ ಹೃದಯಕ್ಕೆ ಅಥವಾ ಲಿವರ್ ಮೇಲ್ಮೈ ಏನಾದರೂ ಡ್ಯಾಮೇಜ್ ಆಗಿದೆಯಾ ಗೊತ್ತಿಲ್ಲ. ಇದೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ಆದ ನಂತರ ಗೊತ್ತಾಗಬೇಕಾಗಿರುವಂತಹ ವಿಚಾರ. ಇಂತಹದ್ದೇ ಕೇಸ್ ಹಿಂದೆಯೂ ಕೂಡ ಒಂದ್ಸಲ ಬಂದಾಗ ಅದು ಆತ್ಮಹತ್ಯೆ ಅಂತ ಅನ್ಕೊಂಡಿದ್ರು. ಬಟ್ ಪೋಸ್ಟ್ ಮಾರ್ಟಮ್ ಆದಾಗ ಒಂದಲ್ಲ ಗುಂಡು 2 ಗುಂಡು ಸಿಕ್ಕಿತ್ತು ಬೇರೆ ಕೇಸ್ನಲ್ಲಿ. ಸೊ ಇಲ್ಲೂ ಕೂಡ ಅನುಮಾನ ಇತ್ತು. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಪೋಸ್ಟ್ ಮಾರ್ಟಮ್ ಅಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಏನ್ ಸಿಗ್ಬೋದು? ಖಂಡಿತವಾಗ್ಲೂ ವಿದ್ಯಾ, ಏನಂದ್ರೆ ನಿನ್ನೆ ಕೂಡ ಅವರು ಯಾವಾಗ IT ಅಧಿಕಾರಿಗಳಿಗೆ ನಾನು ಕೆಲವೊಂದು ದಾಖಲೆಗಳನ್ನ ತರ್ತೀನಿ ಅಂತ ಹೇಳಿ ಯಾವಾಗ ಒಂದು ಪ್ರೈವೇಟ್ ರೂಮ್ಗೆ ಹೋಗ್ತಾರೋ ಆಗ ಅವರ ಗನ್ ಏನಿದೆ ಅದು ಕೂಡ ಏನು 1 ಕೋಟಿಗೂ ಅಧಿಕ ಬೆಲೆ ಬಾಳುವಂತ ಗನ್ ಅಂತಾನು ಕೂಡ ಹೇಳಲಾಗ್ತಿರುವಂತದ್ದು. ಅದು ಕೂಡ ಫುಲ್ಲಿ ಲೋಡೆಡ್ ಕೂಡ ಇತ್ತು. ಆ ಸಂದರ್ಭದಲ್ಲಿ ಅವರು ಏಕಾಕಿ ತಮ್ಮ ಬಲಗೈನಿಂದ ನೀವು ಹೇಳ್ದಂಗೆ ಎದೆ ಭಾಗಕ್ಕೆ ಅಂದ್ರೆ ಎಡಭಾಗದಲ್ಲಿರುವಂತಹ ಹೃದಯಕ್ಕೆ ನೇರವಾಗಿ ಹೊಡೆದಿದ್ದಾರೆ. ಸೊ ಹೀಗಾಗಿ ಅವರು ಕರೆಕ್ಟ್ ಆಗಿ ಹೊಡೆದಿರೋದ್ರಿಂದಾಗಿ ಈಗಾಗಲೇ ಎದೆಯ ಒಳಭಾಗದಲ್ಲೇ ಕೂಡ ಗುಂಡು ಸಿಗಾಕೊಂಡಿದೆ ಅಂತಾನು ಕೂಡ ಮಾಹಿತಿ ಇರುವಂತದ್ದು. ಸೊ ಹೀಗಾಗಿ ಅದು ಕೂಡ NP 0.25 ಅನ್ನೋ ಒಂದು ಗನ್ ಅಂತಾನು ಕೂಡ ಹೇಳಲಾಗ್ತಾ ಇರುವಂತದ್ದು. ಇನ್ನು ಆಸ್ಟ್ರೇಲಿಯನ್ ಮೇಡ್ ಗನ್ ಅಂತಾನು ಕೂಡ ಮಾಹಿತಿ ಈಗಾಗಲೇ ಪ್ರಾಥಮಿಕವಾಗಿ ಸಿಕ್ಕಿದೆ. ಸೊ ಹೀಗಾಗಿ ಪೊಲೀಸರು ಕೂಡ ಆ ಗನ್ ಅನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಈಗ ಆ ಬುಲೆಟ್ ಅಂದ್ರೆ ಏನು ಬುಲೆಟ್ ಒಳಗೆ ಸಿಗಾಕೊಂಡಿದೆ ಅದು ಮರಣೋತ್ತರ ಪರೀಕ್ಷೆಯಲ್ಲೂ ಕೂಡ ಅದನ್ನ ತೆಗೆಯಲಾಗತ್ತೆ. ತೆಗೆದಾದ ನಂತರದಲ್ಲೂ ಕೂಡ ಅದನ್ನ FSL ಗೂ ಕೂಡ ಕಳಿಸ್ತಾರೆ. ಯಾವಾಗ ಇದು ಪರ್ಚೇಸ್ ಮಾಡಿದ್ದು, ಯಾರಿಂದ ಪರ್ಚೇಸ್ ಮಾಡಿದ್ದು, ಈಗಾಗಲೇ ಲೈಸೆನ್ಸ್ ಇದೆ ಅಂತಾನು ಕೂಡ ಗೊತ್ತಾಗಿರುವಂತದ್ದು. ಸೊ ಹೀಗಾಗಿ ಇದು ಬೇರೆಯವರಿಂದ ಏನಾದ್ರು ಪಡೆದಿದ್ರ ಅನ್ನೋದ್ರ ಬಗ್ಗೆ ಕೂಡ ಆ ರೀತಿಯಾಗಿ ಪ್ರತಿಯೊಂದಲ್ಲೂ ಕೂಡ ಈಗಾಗಲೇ ಕೂಲಂಕುಷವಾಗಿ ಮಾಹಿತಿಯನ್ನು ಕೂಡ ಪಡೆಯೋದಕ್ಕೂ ಕೂಡ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಈ ಒಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ಈ ಒಂದು ಕೇಸನ್ನು ಕೂಡ CIDಗೂ ಕೂಡ ವರ್ಗಾವಣೆ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಯಾಕಂದ್ರೆ ಒಂದು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಅಂತಾನೆ ಕೆಲವೊಂದು ಎಂಪ್ಲಾಯೀಸ್ ಗಳನ್ನ ಅಥವಾ ಸಿಬ್ಬಂದಿಗಳನ್ನ ಡೆಪ್ಲಾಯ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಹೀಗಾಗಿ CIDಗೆ ಕೊಟ್ರೆ ಅಲ್ಲಿ ಒಂದು SIT ರಚನೆ ಮಾಡ್ತಾರೆ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡ್ತಾರೆ. ಆ ಒಂದು ಟೀಮ್ ಅಲ್ಲಿ ಇರುವಂತ ಏನು ಪ್ರತಿಯೊಬ್ರು ಕೂಡ ಅಂದ್ರೆ SP ಲೆವೆಲ್ ಅಧಿಕಾರಿಗಳನ್ನ ಕೂಡ ನೇಮಕ ಮಾಡ್ತಾರೆ. ಆಗ ಆದಷ್ಟು ಬೇಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅನ್ನೋ ಒಂದು ದೃಷ್ಟಿಯಿಂದ ಈ ರೀತಿಯಾದಂತ ಪ್ಲಾನ್ ಕೂಡ ಮಾಡ್ತಾರೆ ಪ್ರತಿ ಬಾರಿನೂ ಕೂಡ ರಾಜ್ಯ ಸರ್ಕಾರ ಆಗಿರ್ಬೋದು, ಗೃಹ ಇಲಾಖೆ ಆಗಿರ್ಬೋದು. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದಷ್ಟೊತ್ತಿಗೆ ಸೋಮವಾರಷ್ಟೊತ್ತಿಗೆ ಅಧಿಕೃತವಾಗಿ ಏನು ಟ್ರಾನ್ಸ್ಫರ್ ಆಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು. ಇದು ಹೊರತುಪಡಿಸಿ ಇನ್ನು IT ಅಧಿಕಾರಿಗಳಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ಯಾರ್ಯಾರು ಸ್ಥಳದಲ್ಲಿ ಇದ್ರು
ಯಾರ್ಯಾರು ಇವರಿಗೆ ಇಂಟ್ರಾಗೇಷನ್ ಮಾಡಿದ್ರು, ಈ ಹಿಂದೆ ಯಾರ್ಯಾರು ಇವರ ರೈಡ್ ಮಾಡಿದಂತ ಸಂದರ್ಭದಲ್ಲಿ ಯಾರ್ಯಾರು ಹೋಗಿದ್ರು, ಯಾವ್ಯಾವ ರೀತಿಯಾದಂತಹ ಪ್ರಶ್ನೆನ ಕೇಳಲಾಯ್ತು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ಒಳಗೊಂಡಿರುವಂತದ್ದು. ಸೊ ಈಗ ಮುಂದಿನ ದಿನಗಳಲ್ಲಿ ಇದೆಲ್ಲದಕ್ಕೂ ಕೂಡ ತನಿಖೆ ನಂತರವೇ ಇದಕ್ಕೆಲ್ಲವೂ ಕೂಡ ಸ್ಪಷ್ಟವಾದಂತಹ ಉತ್ತರ ಸಿಗ್ಬೇಕು ಅಂತಾನೆ ಹೇಳ್ಬೋದು ವಿದ್ಯಾ. ಅಜಯ್, ನೀವು ಮೆನ್ಷನ್ ಮಾಡಿದ್ರಿ ಈ IT ಆಫೀಸರ್ಸ್ಗಳ ವಿಚಾರ, ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಇದರಲ್ಲಿ ಪ್ರಮುಖ ಅಕ್ಯೂಸ್ಡ್ಗಳು ಈಗ IT ಆಫೀಸರ್ಸ್ಗಳೇ ಆಗಿದ್ದಾರೆ. ತುಂಬಾ ರೇರ್ ಕೇಸ್, ರೈಡ್ ಮಾಡಕ್ ಬಂದಂತಹ ಆಫೀಸರ್ಸ್ಗಳ ಮೇಲೆ ಆರೋಪದ ಸ್ಥಾನ ಕೇಳ್ಬರುವಂತದ್ದು ತುಂಬಾ ರೇರ್ ಕೇಸ್. ಬಟ್ ಇದರಲ್ಲಿ ಹಿಂಗಾಗಿದೆ. ಸದ್ಯಕ್ಕೆ ಎಲ್ಲಿದ್ದಾರೆ? ಅವ್ರನ್ನ ಕೇರಳಕ್ಕೆ ವಾಪಸ್ ಕಳ್ಸಾಗಿದ್ಯಾ, ಬರೀ ನೋಟಿಸ್ ಕೊಟ್ಟಿದ್ದಾರೆ, ಅಥವಾ ಅವ್ರನ್ನ ಇಲ್ಲೇ ಇಟ್ಕೊಂಡಿದಾರ ನಿನ್ನೆಯಿಂದ? ಖಂಡಿತವಾಗ್ಲೂ ವಿದ್ಯೆ ಏನಂತಂದ್ರೆ ಈಗಾಗಲೇ IT ಅಧಿಕಾರಿಗಳನ್ನ ಇಲ್ಲಿ ನಾವು ಅಕ್ಯೂಸ್ಡ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ತನಿಖೆ ಆಗ್ಬೇಕಾಗತ್ತೆ. ಅವರು ಯಾವ ರೀತಿಯಾದಂತ ಏನಾದ್ರು ಹಿಂಸೆ ಕೊಟ್ಟಿದ್ರೆ ಅಥವಾ ಅವ್ರೇನಾದ್ರು ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡಿದ್ರೆ, ಇಂತಿಷ್ಟು ಹಣ ನಮಗೆ ಕೊಡು ಅಂತ ಏನಾದ್ರು ಹೇಳಿದ್ರೆ, ಅದರಲ್ಲೂ ಕೂಡ ಬಂದಿರುವಂತದ್ದು ಕೇರಳ ಟೀಮ್. ಯಾಕಂದ್ರೆ ಇವರು ಸಾಕಷ್ಟು ಏನು ಅಪಾರ್ಟ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ಬಿಸ್ನೆಸ್ ಆಗಿರ್ಬೋದು, ರಿಯಲ್ ಎಸ್ಟೇಟ್ ಆಗಿರ್ಬೋದು, ಎಲ್ಲವೂ ಕೂಡ ಕೇರಳದಲ್ಲಿ ಇದ್ದಿದ್ರಿಂದಾಗಿ ಅಲ್ಲಿರುವಂತ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಇಲ್ಲಿಗೆ ಬಂದಿರುವಂತದ್ದು. ಸೊ ಹೀಗಾಗಿ ಇವರೆಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ರೆ, ನಾನು ಅವಾಗಲೇ ಡೈರಿ ವಿಚಾರವನ್ನ ಪ್ರಸ್ತಾಪ ಮಾಡಿದೆ, ಆ ಡೈರಿಲಿ ಏನಾದ್ರೂ ಇವರು IT ಅಧಿಕಾರಿಗಳ ಹೆಸರನ್ನ ಬರೆದಿದ್ರೆ 100% ಇವರಿಗೆ ಮುಂದಿನ ದಿನಗಳಲ್ಲಿ ಕಾನೂನಿನ ಕಂಟಕ ಎದುರಾಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ. ಏಕಾಏಕಿ ಇಲ್ಲಿ ಯಾರನ್ನು ಕೂಡ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇದು ಸೆಲ್ಫ್ ಸೂಸೈಡ್ ಆಗಿರೋದ್ರಿಂದಾಗಿ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಬೇಕಾಗತ್ತೆ, ಯಾವುದೇ ವ್ಯಕ್ತಿಯ ವಿರುದ್ಧವಾದಂತಹ ದಾಖಲೆಗಳು ಬೇಕಾಗತ್ತೆ. ಸೊ ಹೀಗಾಗಿ ಅವರು IT ಅಧಿಕಾರಿಗಳನ್ನ ನಾವು ಅಕ್ಯೂಸ್ಡ್ ಅಂತ ಹೇಳೋದಕ್ಕೆ ಈಗಲೇ ಆಗೋದಿಲ್ಲ. ತನಿಖೆ ನಡಿಬೇಕಾಗತ್ತೆ. ತನಿಖೆ ನಡೆದ ನಂತರದಲ್ಲಿ ಆ ನಂತರ ಅವರ ಕುಟುಂಬಸ್ಥರೇನಿದ್ದಾರೆ ಅವರು ಕೂಡ ದೂರು ಕೊಡ್ಬೇಕಾಗತ್ತೆ. ದೂರು ಕೊಟ್ಟು ಇಂಥವ್ರು ಈ ರೀತಿಯಾಗಿ ನನ್ನ ಹತ್ರ ಹೇಳ್ಕೊಂಡಿದ್ರು, ಇಂಥವ್ರ ಹೆಸರನ್ನ ನಮ್ಮ ಪ್ರಸ್ತಾಪ ಮಾಡಿದ್ರು, ಈ ರೀತಿಯಾಗಿ ನನಗೆ ಹಿಂಸೆ ಕೊಟ್ಟಿದ್ರು ಅಂತ ಏನಾದ್ರು ಅವ್ರ ದೂರನ್ನ ಕೊಟ್ರೆ ಆಗ FIR ಮಾಡ್ತಾರೆ. A1 A2 ಅನ್ನ ಏನು ಸೇರಿಸ್ತಾರೆ. ಅದಾದ ನಂತರದಲ್ಲಿ ತನಿಖೆ ಆಗತ್ತೆ. ಅವರನ್ನ ನೋಟಿಸ್ ಕೊಟ್ಟು ಕರೆಸ್ತಾರೆ. ಇನ್ ಕೇಸ್ ಅವರು ಅದೆಲ್ಲವೂ ಕೂಡ ನಿಜ ಅಂತ ಆಗಿದ್ದೆ ಆದಲ್ಲಿ ಅವರನ್ನು ಕೂಡ ಅಕ್ಯೂಸ್ ಮಾಡಿ ಆನಂತರ ಮುಂದಿನ ಕಾನೂನಿನ ಪ್ರಕ್ರಿಯೆ ಮುಂದುವರಿಸ್ತಾರೆ. ಆದ್ರೆ ಈಗಲೇ ಇಂಥವ್ರೆ ಅಕ್ಯೂಸ್ ಗಳಂತ ಹೇಳೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ IT ಅಧಿಕಾರಿಗಳು ಅಷ್ಟೇನಾ, ಅಥವಾ ಇಲ್ಲಿ ಬಿಸ್ನೆಸ್ ವಿಚಾರಗಳು ಕೂಡ ಬರ್ತಾ ಇದೆ, ಪೊಲಿಟಿಕಲ್ ವಿಚಾರಗಳು ಬರ್ತಾ ಇದೆ, ಸಿನಿಮಾ ರಂಗ ವಿಚಾರಗಳು ಬರ್ತಾ ಇದೆ, ಜೊತೆಗೆ ಇನ್ನಷ್ಟು ಬೇರೆ ಬೇರೆ ವಿಚಾರಗಳು ಬರ್ತಾ ಇದೆ. ಸೊ ಹೀಗಾಗಿ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾವು ಈಗ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ತನಿಖೆ ಆಗ್ಬೇಕಾಗತ್ತೆ. ತನಿಖೆ ಆದ ನಂತರವೇ ಇದೆಲ್ಲದಕ್ಕೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳು ಅಥವಾ ಸತ್ಯಾಸತ್ಯತೆ ಏನಿದೆ ಅದು ಹೊರ ಬರಬೇಕಾಗಿದೆ ವಿದ್ಯಾ. ಥ್ಯಾಂಕ್ ಯು ಡೀಟೇಲ್ಸ್ಗೆ.